ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಕಲರ್ಸ್ ವಾಹಿನಿಯಿಂದ ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಬಿಗ್ ಬಾಸ್ ರಿಲೇಟೆಡ್. ಯಾಕಂತಂದ್ರೆ ಇವತ್ತು ಬಿಗ್ ಬಾಸ್ ಸೀಸನ್ 12 ರಿಲೇಟೆಡ್ ಒಂದು ಬಿಗ್ ಅನೌನ್ಸ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಸದ್ಯ ಇವತ್ತು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಇದೆ. ಇಲ್ಲಿ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು ಅಭಿಮಾನಿಗಳಿಗೆ. ಏನಕ್ಕೆ ಅಂತಂದ್ರೆ ನಿನ್ನೆನೆ ಇಲ್ಲಿ ಫ್ಯಾನ್ಸ್ಗಳನ್ನ ಇಲ್ಲಿ ಮೀಟ್ ಮಾಡಿದ್ರು. ಮತ್ತೆ ಇವತ್ತು ಸಂಜೆ ಒಂದು ಬಿಗ್ ಅನೌನ್ಸ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ಕಲರ್ಸ್ ಕನ್ನಡ ವಾಹಿನಿ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ದಾರೆ. ಮತ್ತೆ ಈ ಸತಿ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಅಂದ್ರೆ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ಕಿಚ್ಚ ಸುದೀಪ್ ಅವರು ಯಾವ ರೀತಿ ಕಾಣ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ನೋಡಕ್ಕೆ ಕಾತರದಿಂದ ಇಲ್ಲಿ ಕಾಯ್ತಾನೆ ಇದ್ದಾರೆ. ಯಾಕಂದ್ರೆ ಇವಾಗ ನೀವು ನೋಡ್ಬೋದು, ನಿನ್ನೆ K47 ಅಂದ್ರೆ ಈಗ ಕಿಚ್ಚ ಸುದೀಪ್ ಅವರ 47ನೇ ಚಿತ್ರ ಮಾರ್ಕ್ ಅನ್ನೋದು K47 ಅಂತ ಇತ್ತಲ್ಲ, ಅದು ಮಾರ್ಕ್ ಅನ್ನೋ ಸಿನಿಮಾ ಅಂತ ಅಂದ್ಬಿಟ್ಟು ಗೊತ್ತಾಗಿದೆ. ಅದ್ರದ್ದೊಂದು ಜಲ ಕೂಡ ಬಿಟ್ಟಿದ್ರು. ತುಂಬಾ ಚೆನ್ನಾಗಿ ಇದರಲ್ಲಿ ಕಾಣಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಈ ಹಿಂದೆ ನಾವೇನು ನೋಡಿದ್ವಿ 46 ಫಿಲಮ್ ಅಲ್ಲೂ ಕೂಡ ಅದ್ರಿಗೆ ಎಲ್ಲದಕ್ಕಿಂತ ವಿಭಿನ್ನವಾದ ಒಂದು ಕ್ಯಾರೆಕ್ಟರ್ ಇದು ಅಂತ ಕೂಡ ಇಲ್ಲಿ ಅನಿಸ್ತಾ ಇದೆ. ಅವ್ರ ಮೇಲೆ ನೀರು ಹಚ್ಚೋದಿರ್ಬೋದು, ಇಲ್ಲಿ ಅವ್ರು ಎದ್ದು ಕುತ್ಕೊಂತಾರಲ್ಲ ಅದು ತುಂಬಾನೇ ಚೆನ್ನಾಗಿ ಬಂದಿದೆ. ಕೂದಲಂತೂ ಹೀಗೆ ಮಾಡ್ಬಿಟ್ಟು ಇದು ಮಾಡ್ತಾರಲ್ಲ ಸಕ್ಕದಾಗಿ ಬಂದಿದೆ ಅಂತ ಹೇಳ್ಬೋದು. ಸದ್ಯ ಇವತ್ತ ಬಿಗ್ ಬಾಸ್ ಸೀಸನ್ 12 ಇವತ್ತ ಪ್ರೋಮೋ ಕೂಡ ಇಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಕೂಡ ಇಲ್ಲಿ ಗೊತ್ತಾಗಿದೆ. ಏನಕ್ಕೆ ಅಂತಂದ್ರೆ ಕಲರ್ಸ್ ಕನ್ನಡ ವಾಹಿನಿಯಿಂದ ಬಿಗ್ ಅನೌನ್ಸ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ದಾರೆ. ಸೊ ವೀಕ್ಷಕರೇ, ಯಾರೆಲ್ಲ ಬಿಗ್ ಬಾಸ್ ಸೀಸನ್ 12ಗೆ ಕಾಯ್ತಾ ಇದ್ರಿ, ಈಗ ಕಲರ್ಸ್ ಕನ್ನಡ ವಾಹಿನಿಯಿಂದನೇ ಪ್ರೋಮೋ ಇಲ್ಲಿ ಒಂದು ಬಿಟ್ಟಿದ್ದಾರೆ. ಮತ್ತೆ ಸಂಜೆ ಇವಾಗ ಈಗ ಬಿಗ್ ಅನೌನ್ಸ್ಮೆಂಟ್ ಅಂತ ಹೇಳಿದ್ದಾರೆ. ಅನೌನ್ಸ್ಮೆಂಟ್ ಏನು ಅಂತಂದ್ರೆ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಡ್ತಾರೆ. ಸದ್ಯ ಎಷ್ಟು ಗಂಟೆಗೆ ಈ ಸತಿ ಬಿಗ್ ಬಾಸ್ ಸೀಸನ್ 12 ಆರಂಭ ಆಗುತ್ತೆ ಅಂತ ಅಂದ್ಬಿಟ್ಟು ಸಂಜೆ ಗೊತ್ತಾಗುತ್ತೆ. ಯಾರೆಲ್ಲ ಇವಾಗ ಬಿಗ್ ಬಾಸ್ ಸೀಸನ್ 12ಗೆ ಕಾಯ್ತಿದ್ದೀರಾ, ಮತ್ತೆ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಯಾವೆಲ್ಲ ಸ್ಪರ್ಧೆಗಳು ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಯಾವೆಲ್ಲ ಸ್ಪರ್ಧೆಗಳು ಬಂದರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.